ತ್ಯಾಗಗಳ ನಡುವೆ ಯಶು ಬೌಂಡ್ರಿ ಲೈನ್ ದಾಟ್ಬಿಟ್ಟಿದ್ದಾರೆ. ಕುಟುಂಬ ಸಮೇತ ಸಿನಿಮಾ ನೋಡೋ ತರ ಇದೆಯಾ ಟಾಕ್ಸಿಕ್? ಅವರು ಕುಟುಂಬ ಸಮೇತ ನೋಡೋಂಥ ಸಿನಿಮಾನೇ ಮಾಡಿರೋದ್ರಿಂದ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಬೇಕಂತ ಹಾಕಿರೋದು. ಅವರು ಫ್ಯಾಮಿಲಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅನ್ನೋದು ಯಶಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಫ್ಯಾಮಿಲಿ ಆಡಿಯನ್ಸನ್ನು ಕ್ಯಾಚ್ ಮಾಡೋದು ಗೊತ್ತು. ಅವರಿಗೋಸ್ಕರ ಏನು ಮಾಡಿದ್ರೆ ಒಂದು ಸಿನಿಮಾ ಇಡೀ ಫ್ಯಾಮಿಲಿ ಪ್ಯಾಕೇಜ್ ಆಗುತ್ತೆ ಅನ್ನೋದು ಗೊತ್ತು. ಹಾಗಾದ್ರೆ ಟಾಕ್ಸಿಕ್ ಕಥೆಯ ವಿಚಾರದಲ್ಲಿ ಯಶ್ ಅವರು ಎಡವಿಲ್ಲ ಅಂತ ನಿಮ್ಮ ಮಾತು ಸರ್? ಎಫರ್ಟ್ ಅಂತ ಬಂದಾಗ ಫಸ್ಟ್ ಬರೋದೇ ಕಥೆ. ಈಗ ಗೀತು ಮೋಹನ್ ದಾಸ್ ಅವರಿಗೆ ನಾವು ಒಂದು ನಮಸ್ಕಾರ ಹೇಳಲೇಬೇಕು. ಅದಕ್ಕೆ ಇಷ್ಟು ಜನ ಯಾವ್ಯಾವ ಕಥೆಗಳು ತಗೊಂಡು ಏನೆಲ್ಲ ಪ್ರಯತ್ನ ಪಡ್ತಿದ್ದಾಗ ಒಂದು ಮಹಿಳಾ ನಿರ್ದೇಶಕಿ ಆಗಿ ಅವರು ಬರ್ಕೊಂಡು, ಅವರು ತುಂಬ ಅದ್ಭುತ ಸಿನಿಮಾ ಮಾಡಿದರು ಮಲಯಾಳಂನಲ್ಲಿ. ಅದನ್ನ ಇಟ್ಕೊಂಡು ಅದ್ರ ಸುತ್ತ ಕೆಲಸ ಮಾಡಿ ಇಷ್ಟು ವರ್ಷಗಳ ಶ್ರಮ ಸುಮ್ಮನೆ ಅಂತೂ ಹಾಕಲ್ಲ. ಆತನಿಗೆ ಒಂದು ಮಾಸ್ ಏನನ್ನತ್ತೆ, ಒಂದು ಜನಸಮಷ್ಟಿ ಏನನ್ನತ್ತೆ ಒಂದು ಸಿನಿಮಾಗೆ ಅನ್ನೋದು ಪ್ರಜ್ಞೆ ತುಂಬ ಕರೆಕ್ಟಾಗಿದೆ. ನೀವು ಟಾಕ್ಸಿಕ್ ಆದ ನಂತರ ಯಾವತ್ತಾದರೂ ಯಶ್ ಅವ್ರನ್ನ ಕೇಳಿದ್ದೀರಾ? ಏನಕ್ಕೆಂದರೆ ಈ ಪ್ರಶ್ನೆ ನನ್ನಲ್ಲೆಲ್ಲ ಎಲ್ಲರಲ್ಲೂ ಇದೆ. KGF ನಂತರ ಯಾವ ಡೈರೆಕ್ಟರ್ ಜೊತೆ ಬೇಕಾದರೂ ಯಶ್ ಹೋಗ್ಬೋದಾಗಿತ್ತು, ಯಾವ ಭಾಷೆಯ ಡೈರೆಕ್ಟರ್ ಜೊತೆ ಬೇಕು. ಬಟ್ ಕಮರ್ಷಿಯಲ್ ಸಿನಿಮಾ ಮಾಡದಂತಹ, ನ್ಯಾಷನಲ್ ಅವಾರ್ಡ್ ಸಿನಿಮಾ ಮಾಡಿ ಮಲಯಾಳಿ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಂಥ ಒಬ್ಬ ಮಹಿಳಾ ನಿರ್ದೇಶಕಿ ಜೊತೆ ಯಶು ಸಿನಿಮಾ ಮಾಡ್ತಾರೆ. ಯಾಕೆ ಆ ಆಯ್ಕೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಚರ್ಚೆ? ಯಾಕಂದ್ರೆ ತುಂಬ ಆತ್ಮೀಯರು ನೀವು. ಕಂಟೆಂಟಿಗೆ ಓಕೆ ಆಗಿರುತ್ತೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಈಗ ಒಂದು ಕಂಟೆಂಟು ನೀನೇನೋ ಹುಡುಕ್ತಿರ್ತೀಯ, ನೀನು ನಾಯಕ ನಟ ಅಂದ್ಕೊ, ನೀನೇನೋ ಹುಡುಕ್ತಿರ್ತೀಯ, ನಾನೇನೋ ಒಂದು ಬಂದು ಹೇಳಿದೆ, ನೀನು ಹುಡುಕ್ತಾ ಇರೋದಕ್ಕೆ ಅದು ಮ್ಯಾಚ್ ಆಗಲಿಲ್ಲ. ಅವಾಗ ನೀನು ಸಹಜವಾಗಿ ಹೇಳ್ತೀಯ ನಾನು ಆಮೇಲೆ ಹೇಳ್ತೀನಿ ಅಥವಾ ಮುಂದೆ ನೋಡೋಣ ಅಂತಂದು. ನೀನು ಏನು ಹುಡುಕ್ತಿರ್ತೀಯ ಒಂದು ವಿಶೇಷವಾದ್ದು ಔಟ್ ಆಫ್ ದ ಬಾಕ್ಸ್ ಇರೋದು, ಯಾರು ಬಂದು ಹೇಳಿದ್ರು ಕನೆಕ್ಟ್ ಆಗಿಬಿಡುತ್ತೆ. ಅದನ್ನು ಮಾಡಿದ್ದಾರೆ ಅವ್ರು ಗೀತು ಮೋಹನ್ ದಾಸ್. ಮೋಸ್ಟ್ಲಿ ಯಶು ಹುಡುಕ್ತಿರೋದು ಗೀತು ಮೋಹನ್ ದಾಸ್ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತಿರೋದು ಸಿಂಕ್ ಆಗಿದೆ. ಅದು ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಎಫರ್ಟ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಕೊನೆಯದಾಗಿ ಬಟ್ ನೀವು ಹೇಳ್ತಿರೋ ಇಲ್ಲೋ ಗೊತ್ತಿಲ್ಲ ಇದಕ್ಕೆ ಉತ್ತರನ, ಬಟ್ ಯಾಮರ್ಸ್ಬೋದು ಅಥವಾ ಬ್ಯಾಲೆನ್ಸು ಮಾಡಬಹುದು. 4 ಸಾಂಗ್ಗಳಿದೆ ಟಾಕ್ಸಿಕಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲಿ 3 ನೀವೇ ಬರೆದಿದ್ದೀರಾ. ಸೊ ಉಳಿದು ಬರುವಂಥ ಇನ್ನು ನಿಮ್ಮ 2 ಸಾಹಿತ್ಯದ ಹಾಡುಗಳು ಇದೇ ರೀತಿಯಾದಂಥ ಒಂದು ಮೆಲೋಡಿ ರೊಮ್ಯಾಂಟಿಕ್ ಆಗಿರುವಂಥವ ಅಥವಾ ಮಾಸ್ ಏನಾದರೂ ನಿಮ್ಮ ಬರವಣಿಗೆಯಲ್ಲಿ ಬಂದಿದೆಯಾ? ಮಾಸಿಯಾಗೇ ಇದೆ ಅದು. ವೇದಾಂತ ಮತ್ತು ನೋವಿದೆ ನೆಕ್ಸ್ಟು ಬರೋ ಹಾಡಲ್ಲಿ. ತುಂಬ ವಿಶೇಷ ಅರ್ಥಗಳಿದ್ದಾವೆ. ಅದ್ರ ವಿಜುವಲ್ಸು ಕೂಡ ಪರಮಾದ್ಭುತ. ಇನ್ನೊಂದು ಫೀಮೇಲ್ ಸೋಲೋ ಇದೆ. ಅದು ಒಬ್ಬ ಹುಡುಗನ ಬಗ್ಗೆ ಒಂದು ಹುಡುಗಿಗೆ ಏನೇನು ಅನಿಸುತ್ತೆ ಅನ್ನೋ ಥರದ ಸಾಲುಗಳಿದ್ದಾವೆ. ಅವೆರಡು ಯಾವಾಗ ಬರುತ್ತೆ ಅಂತ ನೀವು ತಂಡನೇ ಕೇಳಬೇಕು. ಅವರ ಸ್ಟ್ರಾಟಜಿಗಳು ನನಗೆ ಇನ್ನೂ ಗೊತ್ತಿಲ್ಲ. ಅತಿ ಶೀಘ್ರದಲ್ಲೇ ಅಂತ ಅನ್ಬಹುದು. ಫೀಮೇಲ್ ಅಂತ ಅಂದ್ರಿ, ಸೊ ಅದೇ ಕಿಯಾರಾನೇ ಬರ್ತಾರ? ಉಳಿದಿರುವಂಥ 4 ನಾಯಕಿಯರಲ್ಲಿ ಯಾರು ಕಾಣಿಸಬಹುದು? ಮೇಜರ ಕಿಯಾರ ಅವರೇ ಬರ್ತಾರೆ. ಧನ್ಯವಾದಗಳು ಸರ್. ಒಂದಷ್ಟು ವಿಚಾರಗಳನ್ನ ನಿಮ್ಮ ಸ್ನೇಹಿತನ ಬಗ್ಗೆ ಮಾತಾಡಿದ್ರಿ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಸೊ ಇನ್ನೂ 2 ಹಾಡುಗಳು ಅಷ್ಟೇ ಸದ್ದು ಮಾಡಲಿ. ಸೊ ಮತ್ತಷ್ಟು ಸಿನಿಮಾ ನೀವು ಜೊತೆಯಲ್ಲಿ ಕೆಲಸ ಮಾಡಿ ಅಂತ ಅವಕಾಶಗಳು ಜೊತೆಯಲ್ಲಿ ಹೋಗಲಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ನೋಡುಗರಿಗೆಲ್ಲ. ಜೈ ಟಾಕ್ಸಿಕ್, ಜೈ ಕನ್ನಡ. ಇದಿಷ್ಟು ಯೋಗರಾಜ್ ಭಟ್ರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಸತೀಶ್ ಕನಕಪುರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.